ಜುಲೈ 21, 1959 ಕೆ. ಮಾಧವ ಶೆಟ್ಟಿ ಹಾಗೂ ಶ್ರೀಮತಿ ರತ್ನಾ ಎಂ ಶೆಟ್ಟಿ ದಂಪತಿಗಳಿಗೆ ಪುತ್ರೋತ್ಸವ. ಈ ಪುಣ್ಯ ದಂಪತಿಗಳು ತಮ್ಮ ಮಗುವನ್ನು ಇನ್ನಿಲ್ಲದ ಮಮತೆಯಿಂದ ಕರೆದದ್ದು ಪ್ರಕಾಶ. ಈ ಪ್ರಕಾಶ ಮುಂದೆ ಅನಂತ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಆಕಾಶದೆತ್ತರದ ಯಶಸ್ವಿ ವ್ಯಕ್ತಿ ಆದಾನು ಎನ್ನುವ ಸಣ್ಣ ಕುರುಹು ಆದರೂ ಆ ದಂಪತಿಗಳಿಗಿದ್ದಿರಬಹುದಾ ಗೊತ್ತಿಲ್ಲ. ಆದರೆ ಕೊರಂಗರಪಾಡಿಯ ಪ್ರಕಾಶ್ ಶೆಟ್ಟಿ ಎನ್ನುವ ಕಾಲಿಗೆಳೆದರೆ ತಲೆಗಿಲ್ಲ ಎನ್ನುವ ಪರಿಸ್ಥಿತಿಯ ತರುಣ ತನ್ನ ತಂದೆ ತಾಯಿ ಮಗನ ಹೆಸರಲ್ಲಿ ಆತಿಥ್ಯ ಹಾಗೂ ರಿಯಲ್ ಎಸ್ಟೇಟ್ನ ದೈತ್ಯ ಸಂಸ್ಥೆ ಮಾಧವ ರತ್ನ ಗೌರವ MRG ಸಮೂಹವನ್ನು ಸ್ಥಾಪಿಸಿದರು. ತನ್ನ ನಾಡ ಹೆಂಚಿನ ಮನೆಯ ಮಾಡಿನ ಕಿಂಡಿಯಿಂದ ನೇರ ಮನೆಯೊಳಕ್ಕೆ ಬೀಳುತ್ತಿದ್ದ ನಕ್ಷತ್ರಗಳ ಬೆಳಕಿನಲ್ಲಿ ತನ್ನ ಕನಸುಗಳಿಗೆ ಹೊಳಪು ತುಂಬಿಕೊಳ್ಳುತ್ತಿದ್ದ ಪ್ರಕಾಶ ನಿಜಾರ್ಥದಲ್ಲಿ ಪ್ರಕಾಶಮಾನವಾಗಿ ಅದೇ ನಕ್ಷತ್ರಗಳನ್ನು ಕೈಗೆಟುಕಿಸಿಕೊಂಡು ದೇಶದ ಉದ್ದಗಲಗಳಲ್ಲಿ ಸ್ಟಾರ್ ಹೋಟೆಲುಗಳನ್ನು ತೆರೆದರು. ಪ್ರಕಾಶ್ ಶೆಟ್ಟಿಯವರ ಗೋಲ್ಡ್ ಫಿಂಚ್ ಆಹಾರೋದ್ಯಮದಲ್ಲಿ ಇಂದು ಮುಂಚೂಣಿಯ ಹೆಸರು. ಆದರೆ ಇದು ಅಹೋರಾತ್ರಿಯ ಅಚ್ಚರಿಯಂತೂ ಖಂಡಿತ ಅಲ್ಲ. ಇಲ್ಲಿ ಅಗಣಿತ ಬೆವರ ಹನಿಗಳಿವೆ, ಪರಿಶ್ರಮವಿದೆ, ಶ್ರದ್ಧೆ ಇದೆ, ಸಾಧಿಸಲೇಬೇಕೆಂಬ ತುಡಿತವಿದೆ, ದೂರಾಲೋಚನೆ ಇದೆ, ಅಹರ್ನಿಶಿ ದುಡಿಮೆ ಇದೆ. ಬಂಜಾರ ಎನ್ನುವ ರೆಸ್ಟೋರೆಂಟ್ನಿಂದ ಆರಂಭಗೊಂಡ MRG ಸಮೂಹ ಇಂದು ಕಡಲಾಚೆಗಿನ ದೇಶಗಳಲ್ಲೂ ನೆಲೆ ಬೆಲೆ ಕಂಡುಕೊಂಡಿದೆ. ಇದನ್ನೆಲ್ಲ ಸಾಧ್ಯವಾಗಿಸಿದ್ದು ನಮ್ಮ ಉಡುಪಿ ಮಗ್ಗಲಿನ ಕೊರಂಗರಪಾಡಿಯ ಪ್ರಕಾಶ್ ಶೆಟ್ಟಿ. ಇದು ನಮಗೆ ಹೆಮ್ಮೆ, ನಮ್ಮೂರಿಗೆ ಗೌರವ. ಪ್ರಕಾಶ್ ಶೆಟ್ಟಿಯವರ ಬಗೆಗಿನ ಆ ಎಲ್ಲ ಗೌರವಗಳ ಒಟ್ಟು ಮೊತ್ತವೇ 2019 ಪ್ರಕಾಶಾಭಿನಂದನ. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆದಿಯಾಗಿ ಸರಿಸುಮಾರು 60,000 ಸಹೃದಯರು ಈ ಅಭಿನಂದನಾ ಸಮಾರಂಭದಲ್ಲಿ ಪ್ರಕಾಶ್ ಶೆಟ್ಟಿಯವರನ್ನು ಅಭಿನಂದಿಸಿದ್ದರು. ಮಂಗಳೂರು ವಿಶ್ವವಿದ್ಯಾಲಯ ಶ್ರೀಯುತರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಿ ಗೌರವಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಪ್ರಕಾಶ್ ಶೆಟ್ಟಿಯವರು ಭಾಜನರು. ಟೈಮ್ಸ್ ಸಮೂಹವೂ ಸೇರಿದಂತೆ ಪ್ರಕಾಶ್ ಶೆಟ್ಟಿಯವರ ಔದ್ಯಮಿಕ ಯಶಸ್ಸನ್ನು ಅಗ್ರಗಣ್ಯ ಸಂಸ್ಥೆಗಳು ಗೌರವಿಸಿ ಅಭಿನಂದಿಸುತ್ತಿವೆ. ಪ್ರಕಾಶ್ ಶೆಟ್ಟಿಯವರ ಉದ್ಯಮ ಸಮೂಹ ಕೇವಲ ಲಾಭ ಗಳಿಕೆಯ ಉದ್ದೇಶವನ್ನಷ್ಟೇ ಮೂಲಮಂತ್ರವನ್ನಾಗಿಸಿಕೊಂಡಿಲ್ಲ ಎನ್ನುವುದು ಸ್ತುತ್ಯಾರ್ಹ. MRG ಸಮೂಹದಲ್ಲಿ ಪ್ರಸ್ತುತ ಪ್ರತ್ಯಕ್ಷ ಪರೋಕ್ಷವಾಗಿ 3,000 ಎಡಬಲದ ನೌಕರ ಸಂದೂಹವಿದ್ದು ಅದನ್ನು ಇದೇ 2025ಕ್ಕೆ 5,000ಕ್ಕೆ ವಿಸ್ತರಿಸುವ ಆಲೋಚನೆಯಿದೆ ಶೆಟ್ಟರಿಗೆ. 5,000 ಕುಟುಂಬಗಳು ಅನ್ನ ಆಸರೆಯಿಂದ ಸಂತೃಪ್ತರಾಗುವುದು ಮತ್ತದಕ್ಕೆ ಕೆ. ಪ್ರಕಾಶ್ ಶೆಟ್ಟಿಯವರು ಕಾರಣವಾಗುವುದು ಸುಮ್ಮನೆ ಮಾತಲ್ಲ. ಇದಲ್ಲದೆ ಈ ಬಂದರು ನಗರಿ ಮಂಗಳೂರಿನಲ್ಲಿ ಗೋಲ್ಡ್ ಫಿಂಚ್ ಸಿಟಿಯ ನಿರ್ಮಾಣದ ಭವ್ಯ ಕನಸೊಂದು ಪ್ರಕಾಶ್ ಶೆಟ್ಟಿಯವರ ಕಣ್ಣುಗಳಲ್ಲಿ ಈಗಾಗಲೇ ಕದಲುತ್ತಿದೆ. ಶಾಲೆ, ಆಸ್ಪತ್ರೆ, ಸಭಾಭವನಗಳು, IT ಪಾರ್ಕ್, ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು, ವಿಲ್ಲಾಗಳನ್ನು ಒಳಗೊಂಡ ಅತ್ಯಾಧುನಿಕ ಟೌನ್ಶಿಪ್ ಒಂದರ ನಿರ್ಮಾಣದ ಗುರಿ MRG ಸಮೂಹಕ್ಕಿದೆ ಮತ್ತಿದು ಸದ್ಯೋ ಭವಿಷ್ಯದಲ್ಲಿ ಸಾಕಾರಗೊಳ್ಳಲಿದೆ. ಈ ಗೋಲ್ಡ್ ಫಿಂಚ್ ಸಿಟಿ 60,000ದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಅಷ್ಟರ ಮಟ್ಟಿಗೆ ಕರಾವಳಿಯ ಕನಸು ಕಂಗಳ ತರುಣ ತರುಣಿಯರು ಉದ್ಯೋಗ ಅರಸಿ ಮಂಗಳೂರಿನಿಂದ ಬೆಂಗಳೂರು ಬಸ್ಸು ಹತ್ತುವುದು ತಪ್ಪಲಿದೆ. ಇದು ಹೆಮ್ಮರವೊಂದು ತನ್ನೆಡೆಗೆ ಬಂದವರಿಗೆ ನೆರಳಿನಾಶ್ರಯ ಕಲ್ಪಿಸಿ ಏನೂ ಗೊತ್ತೇ ಇಲ್ಲದವರಂತೆ ಸದೃಢವಾಗಿ ನಿಲ್ಲುವ ಸಾರ್ಥಕತೆ. ಆ ಹೆಮ್ಮರದ ಹೆಸರು ಒನ್ಸಗೈನ್ ಕೆ. ಪ್ರಕಾಶ್ ಶೆಟ್ಟಿ. ನೆರವು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ 5 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತ ಸಮಾಜದ ಬೇರೆ ಬೇರೆ ಸ್ತರದ ಆರ್ಥಿಕ ಅಶಕ್ತರನ್ನು ತಲುಪುತ್ತಿದೆ. ಹಾಗೆ ತಲುಪುವ ಮೂಲಕ ನೊಂದವರ ಕಣ್ಣೀರ ಒಂದೆರಡು ಹನಿಗಳನ್ನಾದರೂ ಒರೆಸಿದ ಸಂತೃಪ್ತಿಗೆ ಭಾಜನವಾಗುತ್ತದೆ MRG ಸಮೂಹ. ಕೊಟ್ಟು ಮರೆಯುವ ಸುಖದ ಗುಟ್ಟು ಅರಿಯಲೇಬೇಕೆ? ಇಟ್ಟುಕೋ ಕೆ. ಪ್ರಕಾಶ್ ಶೆಟ್ಟಿಯವರ ನೆನಪು. ಕೋವಿಡ್ ಹೆಮ್ಮಾರಿ ರುದ್ರ ನರ್ತನಗೈಯುತ್ತಿರುವ ಆ ದಿನಗಳಲ್ಲಿ ತನ್ನ ಕರಾವಳಿಗೆ, ತನ್ನೂರಿಗೆ, ಸಂಕಟಗಳಿಗೆ ಮಿಡಿದ ಕೆ. ಪ್ರಕಾಶ್ ಶೆಟ್ಟಿಯವರು 20,000 ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ಒದಗಿಸಿ ಮಹಾಮಾನವ ಎನಿಸಿಕೊಂಡರು. ಪ್ರತಿ ಗುರುವಾರ ದೆಹಲಿ, ಮುಂಬೈ, ಬೆಂಗಳೂರು, ಮಂಗಳೂರಿನ ಬೀದಿಗಳಲ್ಲಿ ಅವಶ್ಯಕತೆ ಇರುವವರುಗಳಿಗೆ MRG ಸಮೂಹ ಪ್ರೀತಿಯಿಂದ ಊಟ ತಲುಪಿಸುತ್ತದೆ. ಈ ಅಪ್ಪಟ ಮಾನವೀಯ ಕೈಂಕರ್ಯದ ಹೆಸರು ಆಹಾರ. ಈ ಕುರಿತಂತೆ ಹೆಚ್ಚು ಹೇಳಲೇನೂ ಇಲ್ಲ, ಒಂದು ಮೂಕ ವಿಸ್ಮಯದ ಹೊರತಾಗಿ. ಹವಾನಿಯಂತ್ರಿತ ಅತ್ಯಂತ ಸುಸಜ್ಜಿತ ಮುಲ್ಕಿ ಸುಂದರಾಮ್ ಶೆಟ್ಟಿ ಸ್ಮಾರಕ ಭವನ ಕೆ. ಪ್ರಕಾಶ್ ಶೆಟ್ಟಿಯವರ ಸಾಮಾಜಿಕ ಕೈಂಕರ್ಯದ ಸುಂದರ ಸೌಧದಂತೆ ಕಂಗೊಳಿಸುತ್ತಿದೆ. ತುಳುಮಣ್ಣಿನ ಸಿರಿವಂತ ಜಾನಪದ ಕ್ರೀಡೆ ಕಂಬಳವನ್ನು ಆಯೋಜಿಸಲು ಮಂಗಳೂರಿನ ತನ್ನ ಜಾಗದಲ್ಲಿ ಅವಕಾಶ ಕಲ್ಪಿಸಿದ್ದೂ ಅಲ್ಲದೆ
ಕಂಬಳದ ಕೋಣಗಳನ್ನು ಬೆಂಗಳೂರಿಗೆ ಹೊರಡಿಸಿಕೊಂಡು ಹೋಗಿ ಅರಮನೆ ಮೈದಾನದಲ್ಲಿ 10 ಲಕ್ಷಕ್ಕೂ ಅಧಿಕ ಮಂದಿ ಕರಾವಳಿಯ ಕಂಬಳ ಎನ್ನುವ ಕೃಷಿ ಖುಷಿಯ ನಾಗಾಲೋಟವನ್ನು ಪ್ರತ್ಯಕ್ಷವಾಗಿ ಕಣ್ತುಂಬಿಸಿಕೊಳ್ಳುವಂತೆ ಮಾಡುವಲ್ಲಿ ಕೆ ಪ್ರಕಾಶ್ ಶೆಟ್ಟಿಯವರ ಧನಾತ್ಮಕ ಸ್ಪಂದನದ ಜೊತೆಗೆ ತಮ್ಮ ಸಮಯ ಶ್ರಮ ವ್ಯಯಿಸಿದ್ದನ್ನು ನಾಡು ಮೆಚ್ಚಿ ಅಹುದಹುದು ಎಂದಿದೆ. ಕೆ ಪ್ರಕಾಶ್ ಶೆಟ್ಟಿಯವರ ಸಾರ್ಥಕ 60 ವಸಂತಗಳನ್ನು ತೆರೆದಿಡುವ ದಾರಿದೀಪ, ಹೊಂಬೆಳಕು ಮೊದಲಾದ ಶ್ರೀಯುತರ ಕುರಿತಾದ ಹೊತ್ತಗೆಗಳು ಬರಿಯ ಹಾಳೆಗಳಲ್ಲ. ಅವು ನಾಳೆಗಳನ್ನು ಸದೃಢವಾಗಿ ಕಟ್ಟಿಕೊಳ್ಳುವ ಕನಸುಳ್ಳ ಯಾರಿಗೇ ಆದರೂ ಸ್ಫೂರ್ತಿ ತುಂಬಬಲ್ಲ ಪುಟಗಳು. ಒಂದು ಲ್ಯಾಂಬ್ರೆಟ್ಟಾ ಸ್ಕೂಟರ್ ಹತ್ತಿ ಬೆಂಗಳೂರಿಗೆ ಹೊರಟ ತರುಣ ಪ್ರಕಾಶ್ ಶೆಟ್ಟಿ ಹಾದಿಗುಂಟ ಎದುರಾಗುವ ಬಹುಮಹಡಿ ಕಟ್ಟಡಗಳನ್ನು ಬೆರಗುಗಣ್ಣುಗಳಿಂದ ಕಾಣುತ್ತಾ ಅಂತಹದೊಂದು ಕಟ್ಟಡದ ಮಾಲೀಕ ತಾನೂ ಆಗಬೇಕೆಂದು ಕನವರಿಸುತ್ತಿರುವಾಗಲೇ ಲ್ಯಾಂಬ್ರೆಟ್ಟಾ ಸ್ಕೂಟರ್ ಇದ್ದಕ್ಕಿದ್ದಂತೆ ದಾರಿ ಮಧ್ಯದಲ್ಲಿ ನಿಂತೇ ಬಿಟ್ಟಿತ್ತು. ಎಷ್ಟೇ ಕಿವಿ ಹಿಂಡಿದರೂ ಸ್ಕೂಟರ್ ಕದಲಲೊಲ್ಲದು. ಲ್ಯಾಂಬ್ರೆಟ್ಟಾದ ಆಕ್ಸಿಲೇಟರ್ ಕೇಬಲ್ ತುಂಡಾಗಿತ್ತು. ಆದರೆ ಬಂಧುಗಳೇ, ಅಂದಿನಿಂದ ಇಂದಿನವರೆಗೂ ಪ್ರಕಾಶ್ ಶೆಟ್ಟಿಯವರು ತಮ್ಮ ಕನಸುಗಳ ಸರಣಿ ಎಂದೂ ತುಂಡಾಗದಂತೆ ನೋಡಿಕೊಂಡರು. ಏದುಸಿರು ಬಿಡುತ್ತಾ ಲ್ಯಾಂಬ್ರೆಟ್ಟಾದಲ್ಲಿ ಶಿರಾಡಿಘಾಟಿ ಹತ್ತುತ್ತಿದ್ದ ಅದೇ ಪ್ರಕಾಶ್ ಶೆಟ್ಟಿಯವರು ಇಂದು ಒಂದು ಲ್ಯಾಂಬರ್ಗಿನಿಯಲ್ಲಿ ಘಟ್ಟ ಹತ್ತುತ್ತಾರೆ, ಅಥವಾ ಜೆಟ್ ವಿಮಾನದ ಮೂಲಕ ಘಟ್ಟದ ಮೇಲಿನಿಂದ ಬೆಂಗಳೂರಿಗೆ ಹಾರುತ್ತಾರೆ. ಇದೆಲ್ಲವೇ ಸಾಧನೆ. ಬಾಳ್ವೆ ಸ್ವಲ್ಪ ಹಿಡಿಯಷ್ಟು ಸಾಕು. ಸುಕೃತಗಳ ಕಂಪು ಹೊರಸೂಸಬೇಕು. ಕೆ ಪ್ರಕಾಶ್ ಶೆಟ್ಟಿ ಸ್ವಂತಕ್ಕಾಗಿ, ಸ್ವಹಿತಕ್ಕಾಗಿ ಅಷ್ಟೇ ಬದುಕದೆ ಸಮಷ್ಟಿಗಾಗಿ, ಅದರ ಹಿತಕ್ಕಾಗಿ, ಶ್ರೇಯಸ್ಸಿಗಾಗಿ ಮಿಡಿಯುತ್ತಿದ್ದಾರೆ. ಅವರ ಆ ಕೊಡುವ ಕೈಗಳು ಎಂದಿಗೂ ದಣಿಯದಿರಲಿ. ಅವರ ಔದಾರ್ಯಕ್ಕೆ ಸದಾ ಒಳಿತಾಗಲಿ. ಕರಾವಳಿಯ ದೈವ ದೇವರುಗಳು ಸದಾ ಅವರಿಗೆ ಅಭಯವನ್ನಿತ್ತು ಪೊರೆಯಲಿ. ಕೆ ಪ್ರಕಾಶ್ ಶೆಟ್ಟಿ ಇದು ಕೇವಲ ಹೆಸರಲ್ಲ, ಅದೊಂದು ಬೆಳಕು, ಹೊಂಬೆಳಕು. ನಮಸ್ಕಾರ.